ಎನ್ ಟಿ ಟಿ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ಎನ್ ಟಿ ಟಿ ಕೋರ್ಸ್ ಜಾಯ್ನ್ ಆಗೋದಕ್ಕಿಂತ ಮುಂಚೆ ನನ್ನ ಹೆಸರು ನನಗೆ ಇಲ್ಲಿ ಕೋರ್ಸ್ ಇರೋದೇ ಗೊತ್ತಿರಲಿಲ್ಲ. ನನ್ನ ಫ್ರೆಂಡಿಂದ ನನಗೆ ಗೊತ್ತಾಯಿತು. ನನ್ನ ಫ್ರೆಂಡ್ ಪವಿತ್ರ ಅಂತ ಅವ್ರು ಇಟ್ಕೊಂಡು ಈ ಥರ ಎನ್ ಟಿ ಟಿ ಕೋರ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ರು. ಎಲ್ಲಿ ಯಾವ ಥರ ಮಾಡಬೇಕು ಏನು ಅಂತ ಹೇಳಿದಾಗ ಅವರು ನನಗೆ ಸಜೆಷನ್ ಕೊಟ್ಟರು. ನಾನು ಈ ಥರ ಮೈಸೆಲ್ಫ್ ತಿಮ್ಮಲ ಜಯನ್. ನಾನು ಇದೇ ಬಾಗೇಪಲ್ಲಿಯಲ್ಲಿ 7ನೇ ವಾರ್ಡಲ್ಲಿ ನಾವು ವಾಸವಾಗಿದ್ದೇವೆ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಎನ್ ಟಿ ಟಿ ಮತ್ತು ಪಿ ಟಿ ಟಿ ಕೋರ್ಸನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಒಂದು ಈ ರೂರಲ್ ಏರಿಯಾದಲ್ಲಿ ಬಾಗೇಪಲ್ಲಿ ಸೈಡು ಫಸ್ಟಿಗೆ ಎನ್ ಟಿ ಟಿ ಅಂದ್ರೇ ಯಾರಿಗೂ ಗೊತ್ತಿರಲಿಲ್ಲ. ಎನ್ ಟಿ ಟಿ ಅಂದರೆ ಈ ಒಂದು ಎನ್ ಟಿ ಟಿ ಕೋರ್ಸಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟು ಸಪೋರ್ಟ್ ಮಾಡಿ ಅನಿಲ್ ರಾಜ್ಕುಮಾರ್ ಸರ್ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟು ಈ ಕೋರ್ಸನ್ನು ಮಾಡಿ ಎಕ್ಸಾಮ್ ಬರೆದು ಒಂದು ಸರ್ಟಿಫಿಕೇಟ್ ಬೇಕು ಸರ್ ಅಂತ ಹೇಳೋದಕ್ಕೆ ಎಲ್ಲ ರೀತಿಯಾದಂತಹ ಅನುಕೂಲ ಮಾಡಿಕೊಟ್ರು ಸರ್ ಅವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ, ಮೇಡಮ್ ಅಂತ ನಾನು ಗುಡ್ಬಂಡೆಯಿಂದ ಬಂದಿದ್ದೀನಿ ಇಲ್ಲಿ ಎನ್ ಟಿ ಟಿ ಮಾಡೋಕ್ಕೆ. ಓದಿರಿ ಓದಿಸಿರಿ ರಾಜ್ಕುಮಾರ್ ಅಕಾಡೆಮಿ ಬಾಗೇಪಲ್ಲಿ. ರಾಜ್ಕುಮಾರ್ ಅಕಾಡೆಮಿ ಬಾಗೇಪಲ್ಲಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸುನೀತಾ. ನಾನು ಗೌರಿಬಿದ್ದು, ನಮ್ಮ ನೇಟಿವ್ ಗೌರಿಬಿದ್ದು, ಬಟ್ ಇರೋದು ಬಾಗೇಪಲ್ಲಿಯಲ್ಲೇ. ನಾನು ಸತ್ಯಸಾಯಿ ಸ್ಕೂಲಲ್ಲಿ 5 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕೂಲು CBSE ಆಗ್ತಾ ಇರೋದ್ರಿಂದ ಯಾವುದಾದ್ರೂ ಕೋರ್ಸ್ ಮಾಡ್ಕೊಳ್ಳಿ ಅಂದಾಗ ನಮಗೆ ಇಲ್ಲಿ ಗೊತ್ತಾಯಿತು. ಇಲ್ಲಿ ನಾನು ಈಗ ಅನ್ಕೊತಾ ಇದ್ದೀನಿ, ಬಟ್ ನಾನು ಮುಂದೆ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಲಾಸಸ್ ಬರ್ತಾ ಇದ್ರು, ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಆ ಕ್ಲಾಸಸ್ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಸರ್ ರಾಜ್ಕುಮಾರ್ ಅಕಾಡೆಮಿ ಬಾಗೇಪಲ್ಲಿ. ನನ್ನ ಹೆಸರು ಪವಿತ್ರ, ನಮ್ಮದು ಬಾಗೇಪಲ್ಲಿ. ನಾನು 8 ವರ್ಷಗಳಿಂದ ಅತಿಥಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಶಾಲೆಯಲ್ಲಿ LKG UKG ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ENTT ಮಾಸ್ ಕಾರ್ಡು ತುಂಬಾ ಅವಶ್ಯಕತೆ ಇತ್ತು. ಹಾಗಾಗಿ ನಾವು ತುಂಬ ಸರ್ಚ್ ಮಾಡಿದ್ವಿ ಈ ತಾಲೂಕಲ್ಲಿ, ಮತ್ತು ಬಾಗೇಪಲ್ಲಿ, ಮತ್ತು ಚಿಂತಾಮಣಿ, ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಎಲ್ಲ ಕ್ರೋಮಲ್ಲೆಲ್ಲ ಚೆಕ್ ಮಾಡಿದ್ವಿ. ಬಟ್ ಎಲ್ಲೂ ಕೂಡ ನಮಗೆ ಈ ಕಾಲೇಜ್ ಬಗ್ಗೆ ಗೊತ್ತಾಗಲಿಲ್ಲ. ಮತ್ತು ಬಾಗೇಪಲ್ಲಿ ಅಂತ ಸರ್ಚ್ ಮಾಡಿದ್ರೆ ರಾಜ್ಕುಮಾರ್ ಅಕಾಡೆಮಿ ಅಂತ ಓಪನ್ ಆಯಿತು. ಆಗ ಸುಮಾರ್ ಸರ್ ಮತ್ತು ಪಲ್ಲವಿ ಮೇಡಮ್ 3 days ಇಂದ ತುಂಬ ಚೆನ್ನಾಗಿ ಡೈಲಾಗ್ಸ್ ಹೊಡೆದು ನಮಗೆ ಖುಷಿಯಾಗಿ ಪ್ರೋತ್ಸಾಹ ಮಾಡಿ ಚೆನ್ನಾಗೆಲ್ಲ ಎಕ್ಸಾಮ್ ಬರೆಯೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಆರ್ಟ್ ಕ್ರಾಫ್ಟ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ವೀಕ್ಲಿ ಒನ್ಸ್ ಸ್ಪೆಷಲ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ರು. ಬಟ್ ಅಕಾಡೆಮಿ ಬಾಗೇಪಲ್ಲಿ. ನನ್ನ ಹೆಸರು ಚೈತ್ರ. ನಾನು ಪರಗೋಡಿಂದ ಬಂದಿದ್ದೀನಿ. ನಾನು ಸತ್ಯಸಾಯಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ. ಅಲ್ಲಿ CBSE ಸಿಲೆಬಸ್ ಆಗ್ತಿರೋದ್ರಿಂದ BEd ಆಗಲಿ NTT ಆಗಲಿ PTT ಆಗಲಿ ಯಾವುದಾದ್ರೂ ಒಂದು ಕೋರ್ಸ್ ಮಾಡ್ಕೊಳ್ಳೋಕೆ ಹೇಳಿದ್ರು. ಸೊ BEd ಮಾಡೋಕ್ಕೆ ಆಗಲ್ಲ ಅಂತೇಳಿ ನಾನು PTT ಕೋರ್ಸ್ಗೆ ಜಾಯ್ನ್ ಆಗಿದೆ. ಇಲ್ಲೂ ಬಂದು ಕ್ಲಾಸಸ್ ಸಂಡೇ ಒಂದು 3-4 ಟೈಮ್ಸ್ ಅಟೆಂಡ್ ಆಗಿದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು. ರಾಜ್ಕುಮಾರ್ ಸರು ಮ್ಯಾಥ್ಸಲ್ಲಿ ಟೇಬಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಅದಂತೂ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಥ್ಯಾಂಕ್ ಯು ಸೋ ಮಚ್. ಅಕಾಡೆಮಿ ಬಾಗೇಪಲ್ಲಿ. ಸೊ ನನ್ನ ಹೆಸರು ಜ್ಯೋತಿ. ನನ್ನ ಹೆಸರು ಡಾಮನಿ ಅಂತ. ನಾನು ಸಾಯಿಬಾಬಾ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮದು CBSE ಆಗ್ತಾ ಇರೋದ್ರಿಂದ ನಮ್ಗೆ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಕೋರ್ಸ್ ಬೇಕಾಗಿತ್ತು. ಸೊ ನಾವು ಹುಡುಕಿದಾಗ ರಾಜ್ಕುಮಾರ್ ಅಕಾಡೆಮಿ ಸಿಕ್ತು. ಸೊ ರಾಜ್ಕುಮಾರ್ ಅಕಾಡೆಮಿ ಬಾಗೇಪಲ್ಲಿ. ಈಗ ನಾನು ಫಸ್ಟ್ ಈ ಕೋರ್ಸ್ ಅಂದರೆ NTT ಕೋರ್ಸ್ ಅಂದರೆ ನನಗೇನು ಗೊತ್ತಿರಲಿಲ್ಲ. ಫಸ್ಟು ಬಿಚ್ಕನಹಳ್ಳಿ ಸ್ಕೂಲಲ್ಲಿ ನಾನು ಜಾಯ್ನ್ ಆಗಿದ್ದೆ. ಆ ಸ್ಕೂಲಲ್ಲಿ ರವಿಕುಮಾರ್ ಸರ್ ಫಸ್ಟೇ ಹೇಳಿದ್ರು NTT ಕೋರ್ಸ್ ಇದೆ, ಈ ಥರ ಮಾಡ್ಕೋ ಅಂತ. ಅವಾಗ ಸತ್ಯಸಾಯಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ. 2 ಇಯರ್ಸಿಂದ ವರ್ಕ್ ಮಾಡ್ತಿದ್ದೀನಿ. ನಮಗೆ NTT ತುಂಬ ಇಂಪಾರ್ಟೆಂಟ್ ಆಯಿತು. ಅದಕ್ಕೆ ನಾವು ಎಲ್ಲ ಸರ್ಚ್ ಮಾಡಿ ಅಲ್ಲಿ ಸತ್ಯ ಮಾತ್ರ ಹೋಗಿದ್ವಿ. ಅಲ್ಲಿ ನಂಬರ್ ಇಸ್ಕೊಂಬಂದು ಇಲ್ಲಿ ಕಾಲ್ ಮಾಡಿ, ನಾವು ಕಾಲ್ ಮಾಡಿದ್ಮೇಲೆ ಮ್ಯಾಮ್ ಅವ್ರು ಬಂದರು. ಮ್ಯಾಮ್ ಹತ್ರ ಮಾತಾಡಿದ್ಮೇಲೆ ಸರ್ ಕ್ಲಾಸಸ್ಸು ತುಂಬ ಚೆನ್ನಾಗಿತ್ತು, ವೆರಿ ಇಂಟ್ರೆಸ್ಟಿಂಗ್. ನಮ್ಗೆ ಬೋರೇ ಅನಿಸ್ತಿರ್ಲಿಲ್ಲ. ಅಷ್ಟು ಟೈಮ್ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅಕಾಡೆಮಿ. ನನ್ನ ಹೆಸರು ಶ್ರುತಿ ಅಂತ, ನಮ್ಮದು ಗುಡಿಬಂಡೆ. ರಾಜ್ಕುಮಾರ್ ಅಕಾಡೆಮಿ ಬಾಗೇಪಲ್ಲಿ. ನಾನು ಗುಲ್ಬರ್ಗಿಂದ ಬಂದಿದ್ದೀನಿ. NTT ಕೋರ್ಸ್ ಮೇ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಬಟ್ ನಾನು ಜಾಯ್ನ್ ಆಗಿರಲಿಲ್ಲ. ನಾನು ಗುಲ್ಬರ್ಗಿಯಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ಕಲಿತ ಸರ್ ಒಬ್ಬರು ಇದ್ದರು, NTT ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ನಾನು ಗಡ್ಸಿನಿಂದ ಬಂದಿದ್ದೇನೆ. ನಮ್ಮ ಬಾಗೇಪಲ್ಲಿಯಲ್ಲೇ ಬೆಸ್ಟ್ ಕೋಚಿಂಗ್ ಸೆಂಟರ್ ಟೀಚರ್ಸ್ ಅಂದರೆ ನಮ್ಮ ರಾಜಕುಮಾರ್ ಅಕಾಡೆಮಿ. ಇಲ್ಲಿ ಮೇಡಮ್ ಅವರು ಮತ್ತು ಸರ್ ಅವರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಫಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳು ಇಂದು ಆರಾಧಿಸರ
ಮಕ್ಕಳಿಗೆ ಎನ್ ಟಿ ಟಿ ಜಾಯಿನ್ ಮಾಡಿಬಿಟ್ಟು ಸ್ಪೋಕನ್ ಇಂಗ್ಲೀಷು ಅಂತ ಬರ್ತಾ ಇರೋದು. ನನಗೆ ಮನೇಲಿ ಇದ್ದಿದ್ದು ತುಂಬ ಬೋರ್ ಆಗ್ತಾ ಇತ್ತು. ಮತ್ತು ನನಗೇನಾದರೂ ಜಾಬ್ ಮಾಡ್ಬೇಕು ಅನಿಸ್ತಾ ಇತ್ತು. ನಂಗೆ ಚಿಕ್ಕ ಮಗು ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ನಾನು ಹಿಂಗೆ ಬೇಜಾರಲ್ಲಿ ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೆ ರಾಜ್ಕುಮಾರ್ ಅಕಾಡೆಮಿದು ಒಂದು Sir and Pallavi ma'am, today I have a great opportunity to speak a few words about this academy. It is an excellent academy. All the uneducated means one who is sitting idly, this is a great opportunity they have showed them. So thank you ma'am, you have been supported me for everything, but I don't know this academy. Since 5 years I am working in Sri Vigneshwara Vidya Samaste in Patpalya. This is a good academy and this is a great opportunity. Thank you Valerie. ಇದು ರಾಜ್ಕುಮಾರ್ ಅಕಾಡೆಮಿ ಅಂತ, ಓದಿಸಿದೆ ಅಂತ. BJS ಶಾಲೆಗೆ ನನ್ನ ಮತ್ತೆ ಇಬ್ಬರು ಹೋಗ್ತಾರೆ. ಬಟ್ ನನಗೆ ಇಲ್ಲಿ NTT ಇರೋದು ನನಗೇನೂ ಗೊತ್ತಿರಲಿಲ್ಲ. ಗೌಡ ಸರ್ ಅಂತ ಹೋಗಿದ್ರು, ಅವ್ರ ಹೆಸರು ಶ್ರೀನಿವಾಸ್ ಗೌಡ ಅಂತ. ಸರ್ ನಾನು ಟೀಚಿಂಗ್ ಮಾಡಬೇಕು. ನಮ್ಮ ಟೀಚರೇ ನನ್ನ ಮಗು ಸೇರಿದ್ಮೇಲೆ ಯಾಕೋ ನೀನು ಹಿಂಗೆ ಇದೆಯಾ, ಎಜುಕೇಶನ್ ಮಾಡಿಕೊಂಡು ಮನೆಗಿದ್ದು ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಹೋಗಿ NTT ಮಾಡ್ಕೊ, ನಾನೇ ಯಾವುದಾದ್ರೂ ಸ್ಕೂಲ್ ನೋಡ್ತೀನಿ ಹೋಗು ಅಂದರು. ಸರ್ ಎಲ್ಲಿ ಸರ್ ಅದು ಅಂದರೆ ಬಾಗೇಪಲ್ಲಿ ರಾಜ್ಕುಮಾರ್ ಅಕಾಡೆಮಿ ಹತ್ರ ಹೋಗಿ ಭಾಷೆ ಮಾತಾಡ್ತೀರಾ. ಇದರಿಂದ ಏನಾಗಿದೆ ಅಂದ್ರೆ ತುಂಬಾ ಕಡೆ ಓದೋದಕ್ಕೆ ಮಕ್ಕಳು ಇಷ್ಟಪಡ್ತಾ ಇಲ್ಲ. ಮೆರೆದಂಥ ಮಕ್ಕಳು SSLCಯಲ್ಲಿ ಈಕ್ವಲ್ ಟು ಪ್ರೈವೇಟ್ ಅಲ್ಲಿ ಎಷ್ಟಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟಿದ್ದಾರೆ. ಅದರಲ್ಲಿ ಲಾಸ್ಟ್ ಟೈಮು ಇಲ್ಲಿ ಒಂದು ಟ್ಯೂಷನ್ ನಡೀತು. 38 ಜನ ಮಕ್ಕಳಲ್ಲಿ ಆದರ್ಶ ಸ್ಟೂಡೆಂಟ್ಸ್ ಜಾಸ್ತಿ ಬಂದಿದ್ದಾರೆ. ಅದರಲ್ಲಿ ನಮ್ಮ ಅಕಾಡೆಮಿಯಲ್ಲಿ 616 ಮಾರ್ಕ್ಸು, 600 ಮೇಲೆ ಬಂದವರು 5 ಜನ ಇದ್ದಾರೆ. ಅವರೆಲ್ಲ ಓದಿದ್ದು ಆದರ್ಶ ಸ್ಕೂಲು. ಜಸ್ಟ್ ಕೋಚಿಂಗ್ ತಗೊಂಡಿದ್ದು ರಾಜ್ಕುಮಾರ್ ಅಕಾಡೆಮಿ. ನನಗೆ ಫಸ್ಟ್ ಬ್ಯಾಚಿಂದ ಪ್ರತಿ ಬ್ಯಾಚು ನನಗೆ ತುಂಬ ಬಾಂಡಿಂಗ್ ಆಗ್ತಾರೆ. ಯಾಕಂದರೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ನನಗೆ ಹೇಳ್ಕೊತಾರೆ. ಅದಕ್ಕೆ ಬಾಂಡಿಂಗ ನನಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರಲ್ಲ, ನನಗೇನು ಅನ್ಸಲ್ಲ. ಯಾಕಂದರೆ ನಾನು ಎಲ್ಲ ಕಷ್ಟಗಳು ಗೊತ್ತೇ ಇರುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಬ್ಯಾಚು ಹೆಣ್ಮಕ್ಳು ಪ್ರತಿ ಬ್ಯಾಚಲ್ಲೂ ಯಾರೋ ಒಬ್ಬರು ಮ್ಯಾಮ್ ನಾವು ಇಲ್ಲಿದ್ವಿ, ಈಡಾಗಿದ್ದೀವಿ, ತುಂಬ ಇದು ಅನ್ನೋರು ತುಂಬ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಬಟ್ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಆಯಿತು ಅಂದರೆ ಟೀಚರ್ಸ್ ಡೇ ಒಂದು ಮಾಡ್ತಾರೆ. ಮೇ ಬಿ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಎಲ್ಲರೂ ಮಾಡ್ತಾರೆ. ಪ್ರೈವೇಟ್ಗೆ ಒಂದು ಸಲ ಮಾಡಿದರು, ಪ್ರೈವೇಟ್ಗೆ ಅಂತ ಒಂದು ಸಲ ಮಾಡಿದರು. ನಾನು ಸಾರು ತುಂಬ ಲೇಟಾಗಿ ಹೋದೆ ಆ ಪ್ರೋಗ್ರಾಮ್ಗೆ. ಯಾಕೆ ಬಿಡಪ್ಪ ಹೋಗೋಣ ಅಂತ. ಬಟ್ ಲೇಟಾಗಿ ಹೋದಾಗ ಅಲ್ಲಿ ಸುಮಾರು ಜನ ನಮ್ಮ ಸ್ಟೂಡೆಂಟ್ಸು ವಿಸಿಟಿಂಗ್ ಹೆಂಗಿರುತ್ತೆ ಹಂಗೆ ನಾನು ಸಾರ್ ಬಂದಾಗ ಎದ್ದು ನಮಸ್ತೆ ಮಾಡ್ತಾ ಇದ್ದರೆ ಎಷ್ಟು ಜನ ಪ್ರೈವೇಟ್ ಸ್ಕೂಲ್ಸಲ್ಲಿ ಮ್ಯಾನೇಜ್ಮೆಂಟು ದೊಡ್ಡ ಸಾರೋರು ಇರ್ತಾರೆ. ಅಷ್ಟು ಜನ ಎದ್ದು ನಮಗೆ ನಮಸ್ತೆ ಇರ್ತಾರೆ. ಅಲ್ಲಿ ಆಯಿತು ನನಗೆ ಖುಷಿ.